ಇದು ನಿಜಕ್ಕೂ ಅತ್ಯಂತ ಘನಘೋರ ದುರಂತ. ಕಂಡು ಕೇಳರಿಯದ ಕರಾಳ ಭೂಕುಸಿತ, ಎಂಟೆದೆ ಬಂಟನ ಎದೆಯನ್ನು ನಡುಗಿಸುವ ಘೋರ ದೃಶ್ಯ ಇದು. ಭೀಕರ ಬೀಭತ್ಸ ರಣಘೋರ ಪ್ರಾಕೃತಿಕ ವಿಕೋಪ ನೋಡಿ, ಪ್ರಾಕೃತಿಕ ವಿಪತ್ತು ನೋಡಿ. ಇದು ಉತ್ತರ ಕಾಶಿಯ ಧರಾಲಿಯಲ್ಲಿ ಸಂಭವಿಸಿರುವ ಮೇಘ ಸ್ಫೋಟಕ್ಕೆ ಧರಾಶಾಹಿಯಾಗಿರುವಂತಹ ಗುಡ್ಡಗಳು, ಬೆಟ್ಟಗಳು, ಮನೆಗಳು ಕೊಚ್ಕೊಂಡು ಹೋಗಿದ್ದು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಆ ಭಾಗದ ಜನರು ಉಕ್ಕಿ ಬಂದ ಗುಡ್ಡದ ಮಣ್ಣಲ್ಲಿ ಕರಗೆಲೆಗಳಂತೆ ಜನರು ಮಾಯಾಗಿದ್ದಾರೆ. ಒಂದೇ ಕ್ಷಣ ಅಲ್ಲಿ ಎಲ್ಲವೂ ಕೂಡ ನಾಮಾವಶೇಷವಾಗಿ ಹೋಗಿತ್ತು. ಗುಡ್ಡದ ರಣ ಪ್ರತಾಪಕ್ಕೆ ಮನೆ, ಕಟ್ಟಡ, ವಾಹನಗಳು ಧೂಳಿಪಟ ಆಗಿದ್ದವು. ಒಂದಲ್ಲ ಎರಡಲ್ಲ 60 ಮಂದಿ ಕಣ್ಣು ಮಿಟುಕಿಸುವಷ್ಟರಲ್ಲಿ ಮಾಯಾಗಿ ಹೋಗಿದ್ರು. ರಣ ರಾಕ್ಷಸ ಕುಸಿತದಲ್ಲಿ ಮಿಂಚಿನಂತೆ ಮರೆಯಾದ ಧರಾಲಿ. अरे बह गया ये मेरी माँ छोटे बाप रे बाप. बाप रे बाप. ಪ್ರಕೃತಿ ಮುನಿದರೆ ಎಲ್ಲವೂ ಸರ್ವನಾಶ ಅನ್ನೋದಕ್ಕೆ ನೋಡಿ ಈ ದೃಶ್ಯವೇ ಸಾಕ್ಷಿ. ಕಂಡು ಕೇಳರಿಯದ ಕರಾಳ ಭೂಕುಸಿತ, ಉತ್ತರ ಕಾಶಿಯ ಧರಾಲಿಯಲ್ಲಿ ಮೇಘ ಸ್ಫೋಟ, ಭೀಕರ ಬೀಭತ್ಸ ಇದು. ಮೇಘ ಸ್ಫೋಟದಲ್ಲಿ 4 ಜನ ಸಾವನ್ನಪ್ಪಿದ್ದಾರೆ. 60 ಮಂದಿ ಕಣ್ಣು ಮಿಟುಕಿಸುವುದಷ್ಟರಲ್ಲಿ ಮಾಯಾಗಿ ಹೋಗಿದ್ದಾರೆ, ಕಣ್ಮರೆಯಾಗಿ ಹೋಗಿದ್ದಾರೆ. ಆ ಗುಡ್ಡ ಕುಸಿದು ರಭಸದಿಂದ ಬರ್ತಾ ಇದ್ರೆ ಅಲ್ಲಿದ್ದಂತ ಮನೆ, ಮಠ, ದೇವಸ್ಥಾನ, ಮಂದಿರ ಎಲ್ಲವೂ ಕೂಡ ಸರ್ವನಾಶವಾಗಿ ಹೋಗಿದೆ. ಉತ್ತರ ಕಾಶಿಯ ಧರಾಲಿಯಲ್ಲಿ ಆಗಿರುವಂತಹ ಮೇಘ ಸ್ಫೋಟ, ಭೀಕರ ಮೇಘ ಸ್ಫೋಟದಲ್ಲಿ ಈಗ ಈ ಹೊತ್ತಿನವರೆಗೆ 4 ಜನ ಮೃತಪಟ್ಟಿದ್ದಾಗಿ ಮಾಹಿತಿ ಲಭ್ಯ ಆಗಿದೆ. 60 ಜನ ಕಣ್ಮರೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸಂಪೂರ್ಣ ಆ ಕೆಸರು ಮಿಶ್ರಿತ ಆ ನೀರು ಬರ್ತಾ ಇದ್ರೆ ಅಲ್ಲಿದ್ದಂತ ಮನೆಗಳು ಕರಗೆಲೆಗಳಂತೆ ಉದುರು ಹೋಗ್ತಾ ಇದ್ರು. ಅಲ್ಲಿದ್ದಂತ ಜನ ಕೊಚ್ಕೊಂಡು ಹೋಗಿದ್ರು. ಚೀರಿದ್ರು ಆಗಿಲ್ಲ, ಕೂಗಿದ್ರು ಆಗಿಲ್ಲ, ಏನು ಮಾಡಿದ್ರು ಕೂಡ ಆ ಪ್ರಕೃತಿಯ ವಿಕೋಪವನ್ನ ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗಿಲ್ಲ. ಸುಮಾರು ಅಲ್ಲಿದ್ದಂತ 60ಕ್ಕೂ ಹೆಚ್ಚು ಜನ ಈಗ ಕಣ್ಮರೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೇಘ ಸ್ಫೋಟದಿಂದಾಗಿ ಉಂಟಾಗಿರುವಂತಹ ಪ್ರಕೃತಿ ವಿಕೋಪ ಇದು. सब क्या अरे बह गया ये मेरी माँ छोटे मामा चले गए सेफ जगह. सेफ है मंदिर. ನೋಡಿ, ಪ್ರಕೃತಿ ಮುನಿದರೆ ನಾವ್ಯಾರು ಕೂಡ ಶಾಶ್ವತ ಅಲ್ಲ. ಎಲ್ಲವೂ ಸರ್ವನಾಶ ಆಗತ್ತೆ. ಕಣ್ಣು ಬಿಟ್ಟು ತೆರೆಯೋದ್ರೊಳಗಡೆ ಸರ್ವನಾಶ ಆಗತ್ತೆ ಅನ್ನೋದಕ್ಕೆ ಈಗ ಉತ್ತರ ಕಾಶಿಯಲ್ಲಿ ಸಂಭವಿಸಿರುವಂತಹ ಈ ಮೇಘ ಸ್ಫೋಟವೇ ಸಾಕ್ಷಿ. ನಮ್ಮ ಜೊತೆಯಲ್ಲಿ
ತಜ್ಞರು ಡಾಕ್ಟರ್ VN ನಾಯಕ್ ಅವರು ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ವಿಜ್ಞಾನಿಗಳು, ಸೈಂಟಿಸ್ಟ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ದುತ್ ಅಂತೇಳಿ ಈ ಮೇಘ ಸ್ಫೋಟ ಸಂಭವಿಸೋದಕ್ಕೆ ಕಾರಣಗಳೇನು? ಯಾವ್ಯಾವ ಕಾರಣಗಳಿಂದ ಈ ರೀತಿ ಒಂದು ಜಲಗಂಡಾಂತರ ಎದುರಾಗುತ್ತೆ? ಹೇಗಾಗುತ್ತೆ? ಈ ಮೇಘ ಸ್ಫೋಟ ಅನ್ನೋದು ಇವತ್ತು ನಿನ್ನೆಯ ಘಟನೆ ಅಲ್ಲ. ನಿರಂತರವಾಗಿ ವಿಶ್ವದಾದ್ಯಂತ ವಿವಿಧ ಭಾಗಗಳಲ್ಲಿ ಇಂಥ ಮೇಘ ಸ್ಫೋಟಗಳು ನಡೀತಾನೆ ಇರ್ತವೆ. ಹೌದು. ಅಂದ್ರೆ ಎತ್ತರದ ಪ್ರದೇಶದಲ್ಲಿದ್ದ ಮೋಡಗಳ ಭಾರ ಹೆಚ್ಚಿಗೆ ಆದವಾಗ ನಿಧಾನವಾಗಿ ಕೆಳಗೆ ಇಳಿಲಿಕ್ಕೆ ಶುರು ಆಗ್ತದೆ. ಸ್ವಲ್ಪ ಕೆಳಗೆ ಇಳಿದ ಕೂಡ್ಲೇನೆ ಸುತ್ತಮುತ್ತ ಗಾಳಿ ಇಲ್ಲದೆ ಇದ್ರೆ ಒಂದೇ ಪ್ರದೇಶದಲ್ಲಿ ಬಹಳಷ್ಟು ಹೊತ್ತು ನಿರಂತರ ಮಳೆ ಬೀಳ್ತದೆ. ಅಂದ್ರೆ 1 ಗಂಟೆಗೆ 3 ರಿಂದ 5 ಇಂಚಿನವರೆಗೆ ಮಳೆ. ಸಾಧಾರಣ ಕೆಲವು ಪ್ರದೇಶಗಳಲ್ಲಿ ವರ್ಷಕ್ಕೆ ಬೀಳುವಂತ ಮಳೆ ಕೇವಲ 1 ಗಂಟೆಯಲ್ಲಿ ಬಿದ್ದಾವಾಗ ಆ ಮಳೆಯ ಪ್ರಭಾವದಿಂದ ಹರಿಯುವ ನೀರು ಏನಿದೆ ಅದಕ್ಕೆ ಹರಿಲಿಕ್ಕೆ ಸೂಕ್ತ ರಸ್ತೆ ಇರೋದಿಲ್ಲ. ಮತ್ತು ಆ ನೀರಿನ ಒತ್ತಡದಿಂದ ನಮ್ಮ ಅವೈಜ್ಞಾನಿಕ ಕಾರ್ಯಗಳಿಂದ ನಡೆದಂತಹ ಕನ್ಸ್ಟ್ರಕ್ಷನ್ಸ್ ಇರಬಹುದು, ಕಟಿಂಗ್ಸ್ ಇರಬಹುದು, ಅವೆಲ್ಲದ್ರಿಂದ ಲ್ಯಾಂಡ್ ಸ್ಲೈಡ್ಸ್ ಆಗ್ಲಿಕ್ಕೆ ಶುರು ಆಗ್ತದೆ. ಈ ಕುಂಭದ್ರೋಣ ಮಳೆ ಅಂತ ಕರೀತಾರೆ. ಆ ಕುಂಭದ್ರೋಣ ಮಳೆ ಅಂತ ನಾವು ಏನ್ ಅಂದಾಜು ಮಾಡ್ತೇವೋ ಅದ್ರ 10 ಪಟ್ಟು ವೇಗದಲ್ಲಿ ಆ ಮಳೆ ಬೀಳ್ತದೆ. ಇಲ್ಲಿ ನಮ್ಮ ಕಾರವಾರ ಉತ್ತರ ಕನ್ನಡದಲ್ಲಿ ಸಹಿತ ಸುಮಾರು 12 ವರ್ಷಗಳ ಹಿಂದೆ ಇಂಥದೇ ಒಂದು ಮೇಘ ಸ್ಫೋಟ ಆಗಿತ್ತು. ಇದು ಸಾಮಾನ್ಯವಾಗಿ ಆದ್ರೆ ಅದರಿಂದ ಆಗುವ ದುರಂತ, ಸಾವಿಗೆ ಕಾರಣ ಬಹುಶಃ ನಾವು ಅವೈಜ್ಞಾನಿಕವಾಗಿ ನಡೆಸುತ್ತಿರುವಂತ ಚಟುವಟಿಕೆಗಳು. ಎಲ್ಲೇ ಲ್ಯಾಂಡ್ ಸ್ಲೈಡ್ ಆಗಿದ್ರೆ ಅದಕ್ಕೆ ಮುಖ್ಯ ಕಾರಣ ಚೆಕ್ ಡ್ಯಾಮ್ಸ್ ಅಂತ ಕಟ್ತಾರೆ. ಆ ಚೆಕ್ ಡ್ಯಾಮ್ಸ್ ಈ ಅತಿ ವೇಗದ ಮಳೆಯಿಂದ ಹೊಡಿಬಹುದು. ಅಥವಾ ರಸ್ತೆ ಪಕ್ಕದಲ್ಲಿ ಗುಡ್ಡನ್ನ ಕಟ್ಟು ಮಾಡ್ತಾರೆ. ಆವಾಗ ಗುಡ್ಡದ ಮಣ್ಣು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕುಸಿಯೋದ್ರಿಂದ ನೀರಿನ ಹರಿವಿಗೆ ತಡೆಯಾಗಿ ಆ ಹರಿವು ಊರಿನ ಮೇಲೆ ಅಥವಾ ಸಣ್ಣ ಪುಟ್ಟ ಮನೆಗಳನ್ನ ತೆಗೆದುಕೊಂಡು ಹೋಗುವಂತ ಒಂದು ಸಂದರ್ಭ ನಡೀತದೆ. ಇಂಥ ಘಟನೆಗಳು ನಡೀಬೇಕಾಗಿದ್ರೆ ನಮಗೆ ಮೊದಲನೇ ಹೇಳಲಿಕ್ಕೆ ಆಗೋದಿಲ್ಲ. ಕ್ಲೌಡ್ ಬರ್ಸ್ಟ್ ಏನ್ ನಡೀತದಲ್ಲ ಅದು ಇಷ್ಟೊತ್ತಿಗೆ ಬರ್ತದೆ ಅಂತ ನಮ್ಗೆ ಅಂದಾಜು ಮಾಡ್ಲಿಕ್ಕೆ ನಮ್ಮ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ನಲ್ಲಿ ವ್ಯವಸ್ಥೆ ಇಲ್ಲ. ಹಾಗಾಗಿ ನಾವು ಅದನ್ನ ತಡೆಯುವಂತ ಸಿದ್ಧತೆಯನ್ನ ಮೊದಲೇ ಮಾಡ್ಕೊಳ್ಬೇಕಾಗ್ತದೆ. ಅಂದ್ರೆ ಅತಿ ಹೆಚ್ಚಿನ ಮಳೆ ಸಾಮಾನ್ಯವಾಗಿ ಕೆಲವು ಪ್ರದೇಶಗಳಲ್ಲಿ ಉತ್ತರ ಭಾರತದ ಅನೇಕ ಗುಡ್ಡಗಾಡು ಪ್ರದೇಶ, ಉತ್ತರಾಖಂಡ ಇರಬಹುದು, ಕಾಶಿ ಇರಬಹುದು, ಹರಿದ್ವಾರ, ಇಲ್ಲೆಲ್ಲ ಕಡೆಗೂ ಅತಿ ಹೆಚ್ಚಿನ ಪ್ರಮಾಣದ ಗುಡ್ಡಗಳಿದ್ದು ಅಲ್ಲಿ ರಸ್ತೆಗಳ ನಿರ್ಮಾಣ, ಮನೆಗಳ ನಿರ್ಮಾಣ, ಪ್ರವಾಸೋದ್ಯಮದ ವ್ಯವಸ್ಥೆಗಳು, ಹೀಗಾಗಿ ಅನೇಕ ಗುಡ್ಡಗಳನ್ನ ಕಟ್ ಮಾಡಿರ್ತಾರೆ. ನೀರಿನ ಸರಬರಾಜಿಗಾಗಿ ಡ್ಯಾಮ್ಸ್ ಕಟ್ಟಿರ್ತಾರೆ, ಚೆಕ್ ಡ್ಯಾಮ್ಸ್ ಅಂತ ಹೇಳಿ. ಇವೆಲ್ಲ ಇದ್ದಲ್ಲಿ ಇಂಥ ಅಪಾಯಗಳು ನಡೆದ್ರೆ ನೀರಿನ ಪ್ರಮಾಣ ಎಷ್ಟು ಬರಬಹುದು ಅನ್ನೋದನ್ನ ಅವ್ರು ಅಂದಾಜಿಸ್ಬೇಕಾಗ್ತದೆ. ಆ ಅಂದಾಜನ್ನ ಮಾಡಿ ನಾವು ಮೊದಲನೇ ಪ್ರಿಪರೇಟರಿ ಕೆಲಸಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈ ಕ್ಲೌಡ್ ಬರ್ಸ್ಟ್ ಏನಿದೆಯಲ್ಲ ಕೇವಲ 1 ಗಂಟೆವರೆಗೆ ಆಗ್ಬಹುದು, 2 ಗಂಟೆವರೆಗೆ ಆಗ್ಬಹುದು, ಕೆಲವು ಕಡೆಗೆ 10 ಗಂಟೆವರೆಗೆ ಆದಂತ ಘಟನೆಗಳು ಇದ್ದಾವೆ. ವಿದೇಶಗಳಲ್ಲಿ ಸಹಿತ ಇಂಥ ಘಟನೆಗಳು ಸಾಕಷ್ಟು ನಡೀತಾ ಇರ್ತವೆ. ಆದ್ರೆ ಅವಕ್ಕೆ ಪ್ರಿಕಾಷನರಿ ಏನಿರ್ತದೆ, ನೀರಿನ ಹರಿವಿಗೆ ಅಡೆತಡೆಗಳು ಇಲ್ಲದೆ ಇದ್ರೆ ಇದರಿಂದ ಪ್ರಾಣ ಹಾನಿಗಳನ್ನ ನಾವು ತಡಿಬಹುದು, ಹಾಗೆ ಆಸ್ತಿ ಹಾನಿಯನ್ನ ತಡಿಬಹುದು. ಇಂಥ ಈ ಮೋಡಗಳನ್ನ ಕ್ಯುಮ್ಯುಲೋನಿಂಬಸ್ ಕ್ಲೌಡ್ಸ್ ಅಂತ ಕರೀತಾರೆ. ಅಂದ್ರೆ ಒಂದೇ ಸಲ ಒಂದೇ ಸೀಮಿತ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಮೋಡಗಳ ಸಂಗ್ರಹವಾದವಾಗ ಅಲ್ಲಿ ನಿರಂತರ ಒಂದೇ ಪ್ರದೇಶದಲ್ಲಿ ಮಳೆ ಬರ್ತದೆ. ಅದು ಕೆಲವೇ ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ಇರಬಹುದು ಅಥವಾ ಕೆಲವು ಸ್ಕ್ವೇರ್ ಮೀಟರ್ ಏರಿಯಾದಲ್ಲಿ ಸಹಿತ ಅಂತ ಮಳೆ ಬೀಳುವಂತ ಪ್ರಸಂಗ ಇರ್ತದೆ. ಹೆಚ್ಚಿನ ಪ್ರದೇಶಕ್ಕೆ ಅದು ಮಳೆ ಬಿದ್ದಾವಾಗ ಅವಘಡಗಳು ಅಥವಾ ಅಪಾಯಗಳು ಅಥವಾ ಪ್ರಾಣ ಹಾನಿಗಳು, ಆಸ್ತಿ ಹಾನಿ ಎಲ್ಲ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಸರ್, ಇನ್ನೊಂದು ವಿಚಾರ, ನಾವು ಕಳೆದ ಬಾರಿ ವಯನಾಡಿನಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದ್ದನ್ನ ನಾವು ನೋಡಿದ್ವಿ. 100 ಜನ ಅದರಲ್ಲೂ ಕೂಡ ಮೃತಪಟ್ಟಿದ್ರು. ಅಲ್ಲಾಗಿರುವಂತ ಲ್ಯಾಂಡ್ ಸ್ಲೈಡ್ಗೂ ಮತ್ತೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಈಗ ಗುಡ್ಡ ಕುಸಿತ ಇರೋದು ಅಥವಾ ನಿರಂತರವಾಗಿ ಮಳೆ, ಇದೆಲ್ಲದಕ್ಕೂ ಹೋಲಿಕೆ ಮಾಡಬಹುದಾ? ಇದಕ್ಕೆ ಸಾಮ್ಯತೆ ಇದೆಯಾ? ಇಲ್ಲಿ 2 ರೀತಿ ಇದೆ. ಈಗ ಉದಾಹರಣೆ ನಾನು ನಮ್ಮ
ಕಾರವಾರದಲ್ಲಿ ಕೆಲವು ವರ್ಷಗಳ ಹಿಂದೆ ನಾನು ಈಗ ಹೇಳಿದ್ನಲ್ಲ, ಅದನ್ನೇ ಉದಾಹರಣೆಯಾಗಿ ಕೊಡೋದಿದ್ರೆ ಅದನ್ನ ನಾವು ಕ್ಲೌಡ್ ಬರ್ಸ್ಟ್ ಇರಬಹುದು ಅಂತ ಅಂದಾಜು ಮಾಡಿದ್ರು. ಸುಮಾರು 8 ರಿಂದ 10 ಗಂಟೆ ನಿರಂತರ ಮಳೆ ಬಿತ್ತು. ಸೀಮಿತ ಪ್ರದೇಶದಲ್ಲಿ ಆ ಮಳೆ ಬಿತ್ತು. ಕೇವಲ ಸೀಮಿತ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಮಳೆ ಬಿದ್ರೆ, ಕೆಲವೇ ಸಮಯದವರೆಗೆ ಬಿದ್ರೆ ಅದನ್ನ ಕ್ಲೌಡ್ ಬರ್ಸ್ಟ್ ಅಂತೇವೆ. ಇಲ್ಲದೆ ಇದ್ರೆ ಬೇರೆ ಕಡೆಗಿಂತ ನಿರಂತರ ಮಳೆ ಆಗ್ತಾ ಹೋಗ್ತದೆ. ಸೈಕ್ಲೋನ್ ಇರಬಹುದು, ಈಗ ವಯನಾಡ್ ಇರಬಹುದು, ಕೇರಳದಲ್ಲಿ ನಮ್ಮ ಮಡಿಕೇರಿಯಲ್ಲಿ ಆಗಿತ್ತು. ಹಾಗೇನೆ ಅಂಥವೆಲ್ಲದು ಅದು ನಿರಂತರ ಮಳೆ. ಅದನ್ನ ನಾವು ಕ್ಲೌಡ್ ಬರ್ಸ್ಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕ್ಲೌಡ್ ಬರ್ಸ್ಟ್ ಬೇರೆ, ನಿರಂತರ ಮಳೆ ಬೀಳುತ್ತೆ. ಸರ್, ಈಗ ಇನ್ನೊಂದು ವಿಚಾರ, ಈಗ ಈ ಕ್ಲೌಡ್ ಬಸ್ಟ್ ಆಗುತ್ತೆ, ಮೇಘ ಸ್ಫೋಟ ಆಗುತ್ತೆ ಅನ್ನುವ ಸೂಕ್ಷ್ಮತೆ ನಮ್ಗೆ ಅರ್ಥ ಆಗೋದಿಲ್ವಾ? ಅಂದ್ರೆ ಈಗ ವಾತಾವರಣದಲ್ಲಿ ಆಗಿರುವಂತ ಏರಿಳಿತಗಳು ಅಥವಾ ಪ್ರಕೃತಿಯಲ್ಲಿ ಆಗುವಂತ ಕೆಲವೊಂದಿಷ್ಟು ಬದಲಾವಣೆಗಳು, ಸಾಧ್ಯತೆಗಳ ಬಗ್ಗೆ ನಮ್ಗೆ ಅದನ್ನ ತಿಳಿಬಹುದಾ ಮೊದಲೇ, ಹೇಗೆ ಅಂತ? ಈಗ ಆಕ್ಚುಲಿ ಇದ್ರ ಬಗ್ಗೆ ನಾನು ಒಂದು ಲೇಖನ ಸಹಿತ ಬರೆದಿದ್ದೆ ತುಂಬಾ ಹಿಂದೆನೆ. ಏನಂತ ಹೇಳಿದ್ರೆ, ಕ್ಲೌಡ್ ಬರ್ಸ್ಟ್ ಅನ್ನ ನಾವು ವೆಲ್ ಇನ್ ಅಡ್ವಾನ್ಸ್ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಹಳ ಮೊದ್ಲೇನೆ ಇಂಥ ದಿವಸ ಇಷ್ಟೊತ್ತಿಗೆ ಮಳೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸಾಮಾನ್ಯವಾಗಿ ವೆಸ್ಟರ್ನ್ ಕಂಟ್ರೀಸ್ ದಲ್ಲಿ ಕ್ಲೌಡ್ಸ್ ಮೂವ್ಮೆಂಟ್ ಅನ್ನ, ಚಲನವಲನವನ್ನ ಅವರು ಅಂದಾಜಿಸಿ 4 ಗಂಟೆಗೆ ಮಳೆ ಬರ್ತದೆ ಅಂದ್ರೆ 4 ಗಂಟೆಗೆ ಅಲ್ಲಿ ಮಳೆ ಬರ್ತದೆ, 4:15 ನಿಲ್ತದೆ ಅಂದ್ರೆ ನಿಲ್ತದೆ. ಅದಕ್ಕೆ ನಾವು ಗಾಳಿಯ ವೇಗ ಮತ್ತು ಕ್ಲೌಡ್ ಅಂದಾಜಿಸಬೇಕಾಗ್ತದೆ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಅದು ಅಷ್ಟು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ನಮ್ಮ ದೇಶ ಪೆನಿನ್ಸುಲಾ ಆಗಿರೋದ್ರಿಂದ 3 ಕಡೆಗೆ ಸಮುದ್ರ ಇರೋದ್ರಿಂದ ನಮ್ಮ ವಿಂಡ್ ಡೈರೆಕ್ಷನ್ಸ್ ಸಡನ್ ಆಗಿ ಚೇಂಜ್ ಆಗ್ತಾ ಹೋಗ್ತದೆ. ಹಾಗೂ ನಮ್ಮ ವಾತಾವರಣದಲ್ಲಿ ಬದಲಾವಣೆಯನ್ನ ಸೂಕ್ಷ್ಮವಾಗಿ ದಾಖಲೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ನೀವು ಒಂದು ಪ್ರಶ್ನೆ ಕೇಳಬಹುದು, ಇಲ್ಲಿ ಅದು ಸಾಧ್ಯನೇ ಇಲ್ವಾ ಅಂತ ಹೇಳಿ. ಸಾಧ್ಯ ಅದೇ. ನಾವು ಸ್ಯಾಟಲೈಟ್ ನಿಂದ ಕ್ಲೌಡ್ ಮೂವ್ಮೆಂಟ್ಸ್ ಅನ್ನ ದಾಖಲೀಕರಣ ಮಾಡಿ ಇಮಿಡಿಯೇಟ್ಲಿ ಅದನ್ನ ನಾವು ಮಾಹಿತಿಯನ್ನ ರವಾನಿಸುವಂತ ವ್ಯವಸ್ಥೆಯನ್ನ ನಾವು ನಿರ್ಮಾಣ ಮಾಡ್ಕೊಂಡ್ರೆ ಆವಾಗ ಅದು ಸಾಧ್ಯ ಆಗ್ತದೆ. ಆದ್ರೆ ಅದಕ್ಕೆ ಬಹಳಷ್ಟು ಹಣ ವೆಚ್ಚ ಮಾಡ್ಬೇಕಾಗ್ತದೆ, ವೈಜ್ಞಾನಿಕ ವ್ಯವಸ್ಥೆ ಮಾಡ್ಬೇಕಾಗ್ತದೆ, ಹಾಗೇನೆ ಸಿಕ್ಕಾಪಟ್ಟಿ ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಬೇಕಾಗ್ತದೆ. ಅದನ್ನ ಇಡೀ ದೇಶದಲ್ಲಿ ಸೆಟಪ್ ಮಾಡೋದಂತ ಹೇಳಿದ್ರೆ ನಮ್ಮ ಇಂದಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಅನಿಸ್ತದೆ ನಮಗೆ. ಓಕೆ ದುರಂತ, ಘೋರ ದುರಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್, ರಿಪಬ್ಲಿಕ್ ಕನ್ನಡದ ಜೊತೆಗೆ ಇಷ್ಟೊತ್ತು ಮಾತಾಡಿದಕ್ಕೆ. ಪ್ರಕೃತಿ ವಿಕೋಪ ಅಂತ ಹೇಳಿದ್ರೆ ಹೀಗಿರುತ್ತೆ, ಯಾವ ವ್ಯಕ್ತಿಯೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಮೇಘ ಸ್ಫೋಟ ಅಂತ ಹೇಳಿದ್ರೆ ನೋಡಿ, ಸೀಮಿತವಾದಂತಹ ಜಾಗದಲ್ಲಿ ನಿರಂತರವಾಗಿ ಸುರಿದಂತ ಮಳೆ ತಂದಿರುವಂತ ಅಪಾಯ ಅಥವಾ ತರುವಂತ ಅಪಾಯ ಇದು. ಮೋಡಗಳ ಭಾರ, ತೂಕ ಹೆಚ್ಚಾದಾಗ ಆ ಒಂದು ಸೀಮಿತ ಜಾಗದಲ್ಲಿ ನಿರಂತರವಾಗಿ ಅದು ಮಳೆಯಾಗಿ ಅದು ಕರಗಿ ಹೋಗುತ್ತೆ. ಆ ಸಮಯದಲ್ಲಿ ನೀರು ಸುಮಾರೊಂದು 3-4-5 ಇಂಚಿನವರೆಗೂ ಕೂಡ ನೀರು ಅಲ್ಲಿ ಹರಿಯುತ್ತೆ. ಆ ಸಮಯದಲ್ಲಿ ಅಲ್ಲಿದ್ದಂತ ಸಣ್ಣ ಪುಟ್ಟ ಮನೆಗಳು, ಕಟ್ಟಡಗಳು, ಆಸ್ತಿಪಾಸ್ತಿ ಎಲ್ಲವನ್ನ ನಾಶ ಮಾಡ್ಕೊಂಡು ಹೋಗುತ್ತೆ. ಹೀಗಾಗಿರೋದು ಕೂಡ ಮೇಘ ಸ್ಫೋಟ. ಇದು ಅಪಾರ ಪ್ರಮಾಣದ ವನ್ಯ ಸಂಪತ್ತು ನೀರು ಪಾಲಾಗಿದೆ. ಉತ್ತರಾಖಂಡ್ನಲ್ಲಿ ಮತ್ತೊಂದು ಮೇಘ ಸ್ಫೋಟ ಸಂಭವಿಸಿದೆ. ಮೇಘ ಸ್ಫೋಟವಾಗಿ ಸುಕಿ ಟಾಪ್ನಲ್ಲಿ ಪ್ರವಾಹ ಉಂಟಾಗಿದೆ. ಅಪಾರ ಪ್ರಮಾಣದ ವನ್ಯ ಸಂಪತ್ತು ನೀರು ಪಾಲಾಗಿದೆ. ಉತ್ತರಕಾಶಿಯಲ್ಲಿ ಸಂಭವಿಸಿರುವಂತಹ ಈ ಮೇಘ ಸ್ಫೋಟ ಅಲ್ಲಿನ ವನ್ಯ ಸಂಪತ್ತನ್ನ ಆಪೋಷಣ ಮಾಡಿಕೊಂಡಿದೆ. ಅದರ ಜೊತೆಗೆ ಈಗ ಇಲ್ಲಿಯವರೆಗೂ ಕೂಡ ಒಂದು 70 ಜನ ಕಣ್ಮರೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಉತ್ತರಕಾಶಿಯ ಮೇಘ ಸ್ಫೋಟದಿಂದಾಗಿ ಘನಘೋರ ದುರಂತ ಸಂಭವಿಸಿದೆ. ಕಣ್ಣು ಬಿಟ್ಟು ತೆರೆಯೋದ್ರಷ್ಟೊಳಗಡೆ ಎಲ್ಲವೂ ಕೂಡ ಸ್ಮಶಾನದಂತಾಗಿತ್ತು. ಎಲ್ಲವೂ ಕೂಡ ಅಲ್ಲಿ ಕಣ್ಮರೆಯಾಗಿತ್ತು. ನೀರಿನ ಹರಿವು ಮಾತ್ರ ಕಾಣಿಸ್ತಾ ಇತ್ತು. ಒಂದೇ ಕ್ಷಣದಲ್ಲಿ ಎಲ್ಲವೂ ನಾಮಾವಶೇಷವಾಗಿ ಹೋಗಿತ್ತು. ಉತ್ತರಾಖಂಡ್ನ ದರಾಳಿಯಲ್ಲಿ ಸಂಭವಿಸಿರುವಂತಹ ಭೀಕರ ದುರಂತ ಇದು. अरे वहाँ झील बन जाएगा, झील रुक जा, मेरे को फोन करना पड़ेगा।